ನೆಲಮಂಗಲದಲ್ಲಿ ಅದು ಕಡಿಮೆ ಬಜೆಟ್ಗೆ ಒಳ್ಳೆ ಆರೋಗ್ಯಕರವಾದ ಊಟ ಮಾಡಬೇಕು ಅನ್ನೋರ್ಗೆ ಇಲ್ಲೊಂದು ಬೆಸ್ಟ್ ಹೋಟೆಲ್ ಇದೆ. ಅದೇ ದಿ ಫೇಮಸ್ ಶಿವಣ್ಣನ ಹೋಟೆಲ್. ಶಿವಣ್ಣವ್ರ ಹೋಟ್ಲು ಅಂತ ಟಿ.ಬಿ ಆಪೋಸಿಟೇನೆ. ನಾವು ಸ್ಥಳೀಕರೇನೆ. ನಾವು ಸುಮಾರು ಒಂದು 25-30 ವರ್ಷದಿಂದನೂ ಇಲ್ಲಿ ಊಟಕ್ಕೆ ಬರ್ತೀವಿ. ಬೆಳಗ್ಗೆ ಟೈಮ್ ನಾಷ್ಟ ಇರ್ತದೆ, ಮನೆ ಥರ ಊಟ, ಯಾವುದೇ ಮಸಾಲ ಪದಾರ್ಥಗಳ್ನು ಹಾಕ್ದಂಗೆ ಮನೆ ಥರನೇ ಊಟ. ಅದರಿಂದ ಲೋಕಲ್ ಜನಗಳೆಲ್ಲನೂ ಆಫೀಸರ್ಗಳು ಎಲ್ಲ ಇಲ್ಲಿ ಊಟಕ್ಕೆ ಬರ್ತಾರೆ. ಆರೋಗ್ಯಕರವಾದಂಥ ಒಂದು ಫುಡ್ಡು. ನೋಡೋರ್ಗೆ ಏನಪ್ಪಾ ಇದು ಒಂದು ತಳ್ಳೋ ಗಾಡಿನಲ್ಲಿ ಮೇಲೆರಡು ಟಾರ್ಪಲ್ ಹಾಕೊಂಡು ಒಂದು ಮೂಲೆನಲ್ಲಿ ಹೋಟೆಲ್ ನಡೆಸ್ತಾವ್ರಲ್ಲ ಅನ್ಕೋಬಹುದು. ಅಲ್ಲೇ ಕಂಡ್ರೆ ಇರೋದು ಟ್ವಿಸ್ಟು. ಇವರು ಸುಮಾರು ಇದೇ ತರ 10 ವರ್ಷದಿಂದ ಹೋಟೆಲ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಮುಖ್ಯವಾಗಿ ನಮಗೆ ಹೋಟೆಲ್ ಅಂದವಾಗಿ ಚಂದವಾಗಿ ಇರೋದು ಮುಖ್ಯನಾ ಅಥವಾ ಕಡಿಮೆ ಬೆಲೆಯಲ್ಲಿ ಜೇಬಿಗೂ ಕತ್ರಿ ಬೀಳ್ದಂಗೆ ಆರೋಗ್ಯಕರವಾದ ಒಳ್ಳೆ ಊಟ ಕೊಡೋದು ಮುಖ್ಯನಾ? ನೀವೇ ಡಿಸೈಡ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇವರ ಹೋಟೆಲ್ಗೆ ಕೂಲಿ ಕಾರ್ಮಿಕರಿಂದ ಹಿಡಿದು ಆಟೋ ಡ್ರೈವರ್ಗಳು, ಬಸ್ ಚಾಲಕರು, ಶಿಕ್ಷಕರುಗಳು, ಲಾಯರ್ಗಳು, ಡಾಕ್ಟರ್ಗಳು, ವಿವಿಧ ಇಲಾಖೆಯ ಸರ್ಕಾರಿ ನೌಕರರುಗಳು ಅಷ್ಟೇ ಯಾಕೆ ಹಲವಾರು ಜನಪ್ರತಿನಿಧಿಗಳೇ ಇಲ್ಲಿ ಬಂದು ಊಟ ಮಾಡ್ತಾರೆ ಅಂದ್ರೆ ಇವರು ಒಳ್ಳೆ ಊಟ ಕೊಡೋದ್ರಲ್ಲಿ ಇನ್ನೆಷ್ಟು ಫೇಮಸ್ ಆಗಿರ್ಬೇಡ ಹೇಳಿ. ದಿನ ಒಂದೊಂದರ ಸಾಂಬಾರು ಮಾಡ್ತಾರೆ. ಏನಿಲ್ಲ, 2 ಐಟಮು, ಅನ್ನ ಸಾಂಬಾರು ಮುದ್ದೆ. ಒಳ್ಳೆ ಟೇಸ್ಟ್ ಕೊಡ್ತಾರೆ. ನಾವು ಮನೇಲಿ ಅಡುಗೆ ಮಾಡ್ತಾ ಇದ್ದೇವೆ, ಮನೆಯಲ್ಲಿ ಎಲ್ಲ ಇಲ್ಲೇ ತಿನ್ನೋದು. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್. ಇಲ್ಲಿ ಊಟ ಕೊಡೋದಕ್ಕೆ ಮಧ್ಯಾಹ್ನ 12:30ರಿಂದ ಪ್ರಾರಂಭವಾದ್ರೆ 2:30-3 ಗಂಟೆ ಒಳಗಾಗಿ ಇವರು ಮಾಡಿರೋ ಊಟ ಎಲ್ಲ ಖೇಲ್ ಖತಮ್. ನಿಮಗೆ ಬೇಕು ಅಂದ್ರೂ ಊಟ ಸಿಗಲ್ಲ, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ನನ್ನ ಹೆಸರು ಗಂಗಾಧರ್ ಅಂತ, ಇಲ್ಲಿ ಬೆಸ್ಕಾಂ ಕೆಲಸ ಮಾಡೋದು. ಊಟ ಮನೆ ಊಟ ತರ ಇರುತ್ತದೆ. ಅದಕ್ಕಾಗಿ ಇಲ್ಲ ಕೂಲಿ ಕಾರ್ಮಿಕರು ಹಿಡಿದು ಎಲ್ಲರೂ ಪ್ರತಿಯೊಬ್ಬ ಎಂಪ್ಲಾಯ್ಸ್ ನೌಕರರು ಊಟ ಮಾಡ್ತಾರೆ. ಗೌರ್ಮೆಂಟ್ ಎಂಪ್ಲಾಯ್ಸ್ ಸಮೇತ ಬಂದು ಊಟ ಮಾಡ್ತಾರೆ. ಟೇಸ್ಟ್ ಚೆನ್ನಾಗಿರ್ತದೆ. ಹೌದು, ಮುದ್ದೆ, ಅನ್ನ, ಸಾಂಬಾರು, ರಸಮ್, ಮಜ್ಜಿಗೆ, ಬಜ್ಜಿ, ಹಪ್ಪಳ ಇಷ್ಟು ಕೊಡ್ತಾರ. ಹೌದು. ಪ್ರತಿದಿನ ಇಲ್ಲಿ ಮುದ್ದೆ, ಅನ್ನ, ಸಾಂಬಾರ್, ರಸಂ, ಹಪ್ಪಳ, ಉಪ್ಪಿನಕಾಯಿ ಇರುತ್ತೆ. ಊಟ ಆದ್ಮೇಲೆ ಮಜ್ಜಿಗೆ ಕೂಡ ಸಿಗುತ್ತೆ. ಡೈಲಿ ವೆರೈಟಿ ಸಾಂಬಾರ್ ಮಾಡ್ತಾರೆ. ಒಂದು ಊಟಕ್ಕೆ 60 ರೂಪಾಯಿ ತೆಗೆದುಕೊಳ್ತಾರೆ. ಊಟ ಮಾಡಿದವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಂತೂ ಗ್ಯಾರಂಟಿ. 2-3 ವರ್ಷದಿಂದಾನು ಊಟ ಮಾಡ್ತೀನಿ. ಇಲ್ಲೇ ಊಟ ಮಾಡೋದು ನಾವು. ಮಾಡೋರಿಲ್ಲ ಮನೆಗೆ ಬಂದು ಇಲ್ಲೇ ಊಟ ಮಾಡ್ತೀವಿ. ಫಸ್ಟ್ ಕ್ಲಾಸ್ ಊಟ, ಏನು ತೊಂದರೆ ಇಲ್ಲ. ರೈಟು ಸರಿ, ಒಳ್ಳೆ ಹಿತವಾಗಿರುತ್ತೆ ಊಟ. ಯಾರು ಬೇಕಾದ್ರೂ ಊಟ ಮಾಡ್ಬೋದು. ಬಂದಿಲ್ಲಿ ಬೇರೆ ತಾಲೂಕಿನವರು ಅಥವಾ ಬೇರೆ ಜಿಲ್ಲೆಯವರು ನೆಲಮಂಗಲ ಕಡೆ ಬಂದ್ರೆ ಈ ವಿಡಿಯೋ ನೆನಪಿಸಿಕೊಂಡು ನೆಲಮಂಗಲದ ಟಿ.ಬಿ ಬಸ್ ಸ್ಟಾಪ್ ಹತ್ರ ಬನ್ನಿ. ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಾಲಯವಿದೆ. ಅಲ್ಲೇ ಕಾಣುತ್ತೆ ಶಿವಣ್ಣನ ಹೋಟೆಲ್. ಸೋಮವಾರದಿಂದ ಶನಿವಾರ ತನಕ ಊಟ ರೆಡಿ ಇರ್ತದೆ. ಮಧ್ಯಾಹ್ನ ಕರೆಕ್ಟ್ 1 ಗಂಟೆಯಿಂದ 2:30-3 ಗಂಟೆ ಮುದ್ದೆ ಊಟ ಮತ್ತೆ ರೈಸು. ಬೇರೆ ಇನ್ನೇನು ಸಿಗಲ್ಲ ಇಲ್ಲಿ. ಬೆಳಗ್ಗೆ ಟೈಮ್ ಚಿತ್ರಾನ್ನ ಮತ್ತೆ ಬಾತುಗಳು ಇರ್ತವೆ, ಇಡ್ಲಿ, ವಡೆ. ಇವು ಮನೆ ಥರ ಇರೋದ್ರಿಂದ ಜನಗಳು ಜಾಸ್ತಿ ಬರ್ತಾರೆ. ಆಮೇಲೆ ರೀಸನಬಲ್ ರೇಟ್. ಕೂಲಿ ಕಾರ್ಮಿಕರಿಗೆ ಒಳ್ಳೆ ಒಂದು 50-60 ರೂಪಾಯಿ ಒಳಗಡೆ ಫುಲ್ ಊಟ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ. ನೂರಾರು ಸಾರ್ವಜನಿಕರಿಗೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಇಲ್ಲಿ ಊಟ ಮಾಡಿರುವಂತವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಜೊತೆಗೆ ಬೇರೆಯವರಿಗೂ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ಸೆಂಡ್ ಮಾಡೋದನ್ನ ಮರಿಲೇಬೇಡಿ.